ನಮಸ್ಕಾರ ಸ್ನೇಹಿತರೆ, ನಿಮ್ಮ ಬಳಿ 5,000, 10,000 ಅಥವಾ 20,000 ಇದೆ ಅಂತ ಇಟ್ಕೊಳ್ಳಿ. ಆ ಹಣದಿಂದ ನೀವು ಸಣ್ಣ ಬಿಸ್ನೆಸ್ ಶುರು ಮಾಡಿ ಅದನ್ನೇ ದೊಡ್ಡದಾಗಿ ನಿಧಾನವಾಗಿ ಹೇಗೆ ತರುವುದು? ಇದು ನಿಜವಾಗಿಯೂ ಸಾಧ್ಯವಾ ಅಥವಾ ಇಲ್ವಾ? ಖಂಡಿತವಾಗಿ ಸಾಧ್ಯ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವಿದೆ. ಬಿಸ್ನೆಸ್ ಶುರು ಮಾಡುವಾಗ ಹೆಚ್ಚಿನ ಜನರು ಏನ್ ತಪ್ಪು ಮಾಡ್ತೀರಾ ಗೊತ್ತಾ? ಮೊದಲನೆಯದಾಗಿ ಅಂಗಡಿ ಬೇಕು, ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕು, ಹೆಚ್ಚು ಸ್ಟಾಕ್ ಬೇಕು ಅಂತ ಯೋಚನೆ ಮಾಡ್ತೀರಾ. ಆದ್ರೆ ಬಿಸ್ನೆಸ್ ನಲ್ಲಿ ಮುಖ್ಯವಾಗಿ ಹಣಕ್ಕಿಂತ ಡಿಮ್ಯಾಂಡ್ ಗೆ ವ್ಯಾಲ್ಯೂ ಜಾಸ್ತಿ. ಜನರಿಗೆ ಯಾವ ವಸ್ತು ಬೇಕು ಅವರು ಮತ್ತೆ ಮತ್ತೆ ಖರೀದಿ ಮಾಡ್ತಾರಾ? ನಿಮ್ಮ ಪ್ರಾಡಕ್ಟ್ಸ್ ಗೆ ಕಸ್ಟಮರ್ ಎಲ್ಲಿಂದ ಬರ್ತಾರೆ? ಇದನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಸಣ್ಣ ಮಟ್ಟದಲ್ಲಿಯೇ ಬಿಸ್ನೆಸ್ ಆರಂಭಿಸಬಹುದು. ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಇನ್ವೆಸ್ಟ್ ಮಾಡಿ ಆರಂಭಿಸಬಹುದಾದ 5 ಐಡಿಯಾಸ್ ಗಳನ್ನ ನಾನು ನಿಮ್ಗೆ ಹೇಳ್ತೇನೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮೊದಲನೆಯ ಬಿಸ್ನೆಸ್ ಐಡಿಯಾ, ಮನೆಯಲ್ಲಿ ತಯಾರಿಸಿದ ಫುಡ್ ಪ್ರಾಡಕ್ಟ್ಸ್. ನಿಮಗೆ ಅಡಿಗೆ ಚೆನ್ನಾಗಿ ಬರ್ತಿದ್ರೆ ಇದು ಒಂದು ಬೆಸ್ಟ್ ಆಪ್ಷನ್. ಉದಾಹರಣೆಗೆ ಸ್ನಾಕ್ಸ್, ಸ್ವೀಟ್ಸ್, ಮಸಾಲಾ ಪೌಡರ್ಸ್, ಪಿಕ್ಕಲ್ಸ್ ಅಥವಾ ನಿಮ್ಮ ಪ್ರದೇಶದಲ್ಲಿ ಡಿಮ್ಯಾಂಡ್ ಇರುವ ಹೋಮ್ ಮೇಡ್ ಫುಡ್ ಐಟಮ್ಸ್ ಮಾಡಬಹುದು. ಮೊದಲಿಗೆ ತುಂಬಾ ಸ್ಟಾಕ್ ಮಾಡ್ಕೊಳ್ಬೇಡಿ. ಮೊದಲು ನಿಮ್ಮ ಪರಿಚಯ ಅಥವಾ ಅಕ್ಕಪಕ್ಕದಲ್ಲಿ 10 ಅಥವಾ 20 ಜನರಿಗೆ ಪ್ರಾಡಕ್ಟ್ಸ್ ಕೊಟ್ಟು ಫೀಡ್ಬ್ಯಾಕ್ ಅನ್ನ ತೆಗೆದುಕೊಳ್ಳಿ. ಯಾವ ಐಟಮ್ ಹೆಚ್ಚು ಇಷ್ಟವಾಯಿತು, ಟೇಸ್ಟ್ ಹೇಗಿದೆ, ಪ್ರೈಸ್ ಸರಿಯಾಗಿದೆಯಾ, ಪ್ಯಾಕಿಂಗ್ ಹೇಗಿದೆ, ಇವೆಲ್ಲವನ್ನ ಗಮನಿಸಿ. ನಂತರ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಮತ್ತು ಲೋಕಲ್ ಕಾಂಟ್ಯಾಕ್ಟ್ಸ್ ಗಳ ಮೂಲಕ ಆರ್ಡರ್ ಗಳನ್ನ ತೆಗೆದುಕೊಳ್ಳಬಹುದು. ಇಲ್ಲಿ ಮುಖ್ಯವಾಗಿ ಕ್ವಾಲಿಟಿ ಅಂಡ್ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು. ಎರಡನೆಯದು ಪೂಜಾ ಮತ್ತು ಹೋಮ್ ಡೆಕೋರೇಷನ್ ಪ್ರಾಡಕ್ಟ್ಸ್. ಇದು ನಿಮಗೆ ವಿಶೇಷವಾಗಿ ಮನೆಯಲ್ಲೇ ಕೆಲಸ ಮಾಡಲು ಆಸಕ್ತಿ ಇದ್ರೆ ಒಳ್ಳೆ ಆಪ್ಷನ್ ಆಗಬಹುದು. ಫೆಸ್ಟಿವಲ್ ಸೀಸನ್, ಫಂಕ್ಷನ್ಸ್, ಪೂಜಾ ಮುಂತಾದ ಸಂದರ್ಭಗಳಲ್ಲಿ ಡೆಕೋರೇಷನ್ಸ್ ಮತ್ತು ಪೂಜಾ ರಿಲೇಟೆಡ್ ಪ್ರಾಡಕ್ಟ್ಸ್ ಗೆ ಬೇಡಿಕೆ ಬರಬಹುದು. ನೀವು ಹ್ಯಾಂಡ್ ಮೇಡ್ ತೋರಣ, ಪೂಜಾ ಡೆಕೋರೇಷನ್ಸ್ ಐಟಮ್ಸ್, ರಿಟರ್ನ್ ಗಿಫ್ಟ್ ಅಥವಾ ಕಸ್ಟಮೈಸ್ ಡೆಕೋರೇಷನ್ ಪ್ರಾಡಕ್ಟ್ಸ್ ಮಾಡಬಹುದು. ಇಲ್ಲೂ ಕೂಡ ಮೊದಲು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ. ಒಂದೆರಡು ಸ್ಯಾಂಪಲ್ಸ್ ಗೆ ತಯಾರಿಸಿ ಫೋಟೋಗಳನ್ನ ತೆಗೆದಿಟ್ಕೊಳ್ಳಿ. ಅದನ್ನ ನೀವು ವಾಟ್ಸ್ಆಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಲೋಕಲ್ ಗ್ರೂಪ್ಸ್ ನಲ್ಲಿ ಪ್ರಮೋಟ್ ಮಾಡಿ. ಆರ್ಡರ್ ಬಂದ ಮೇಲೆ ತಯಾರಿಸುವ ರೀತಿಯಲ್ಲಿ ಕೆಲಸ ಮಾಡಿದರೆ ಸ್ಟಾಕ್ ರಿಸ್ಕ್ ಕಡಿಮೆ ಮಾಡಬಹುದು. ಮೂರನೆಯದು ಕಸ್ಟಮೈಸ್ ಗಿಫ್ಟ್ ಗಳು. ಬರ್ತ್ಡೇ, ವೆಡ್ಡಿಂಗ್, ಆನಿವರ್ಸರಿ, ಹೌಸ್ ವಾರ್ಮಿಂಗ್ ಮುಂತಾದ ಒಕೇಶನ್ಸ್ ಗೆ ಪರ್ಸನಲಿ ಗಿಫ್ಟ್ ಕೊಡಲು ಜನರು ಆಸಕ್ತಿ ತೋರಿಸುತ್ತಾರೆ. ಹೆಸರು, ಫೋಟೋ ಅಥವಾ ಮೆಸೇಜ್ ಹಾಕಿರುವ ಕಸ್ಟಮೈಸ್ ಪ್ರಾಡಕ್ಟ್ಸ್ ಮಾಡಬಹುದು. ಇಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಗೊತ್ತಿಲ್ಲದಿದ್ದರೂ ಲೋಕಲ್ ಪ್ರಿಂಟಿಂಗ್ ಅಥವಾ ಮ್ಯಾನುಫ್ಯಾಕ್ಚರ್ ವೆಂಡರ್ಸ್ ಜೊತೆಗೆ ಕೆಲಸ ಮಾಡಿ ಆರ್ಡರ್ ಬೇಸ್ಡ್ ಬಿಸ್ನೆಸ್ ಮಾಡಬಹುದು. ಆದರೆ ಕಸ್ಟಮರ್ ನಿಂದ ಆರ್ಡರ್ ತೆಗೆದುಕೊಳ್ಳಿ, ನಂತರ ವೆಂಡರ್ಸ್ ಮೂಲಕ ಪ್ರಾಡಕ್ಟ್ಸ್ ತಯಾರಿಸಿ. ಅಂದರೆ ಕಸ್ಟಮರ್ ನಿಂದ ಆರ್ಡರ್ ತೆಗೆದುಕೊಳ್ಳಿ. ಆದ್ರೆ ಮೊದಲು ವೆಂಡರ್ ನ ಕ್ವಾಲಿಟಿ, ಡೆಲಿವರಿ ಟೈಮಿಂಗ್ ಮತ್ತು ಪ್ರೈಸಿಂಗ್ ಅನ್ನು ಚೆನ್ನಾಗಿ ಪರಿಶೀಲಿಸಿ. ನಾಲ್ಕನೆಯದು ರೀಸೆಲ್ಲಿಂಗ್ ಬಿಸ್ನೆಸ್. ಇದರಲ್ಲಿ ನೀವು ಮೊದಲು ದೊಡ್ಡ ಪ್ರಮಾಣದಲ್ಲಿ ಪ್ರಾಡಕ್ಟ್ಸ್ ಖರೀದಿಸಿ ಸ್ಟಾಕ್ ಇಟ್ಕೊಳ್ಬೇಕಂತ ಏನಿಲ್ಲ. ಉದಾಹರಣೆಗೆ ಕ್ಲಾತ್ಸ್, ಹೋಮ್ ಯೂಸ್ ಪ್ರಾಡಕ್ಟ್ಸ್ ಅಥವಾ ಬೇಡಿಕೆ ಇರುವ ಇತರ ಐಟಮ್ಸ್ ಆಯ್ಕೆ ಮಾಡಿಕೊಂಡು ಕಸ್ಟಮರ್ ಗೆ ಪ್ರಮೋಟ್ ಮಾಡಬಹುದು. ಆದರೆ ಇಲ್ಲಿ ಒಂದು ಮುಖ್ಯವಾದ ನಿಯಮವಿದೆ. ಯಾವ ಪ್ರಾಡಕ್ಟ್ ಸಿಕ್ಕರೂ ಸೆಲ್ ಮಾಡಬೇಡಿ. ಮೊದಲು ಪ್ರಾಡಕ್ಟ್ಸ್ ಕ್ವಾಲಿಟಿ, ಸಪ್ಲೈಯರ್ ರಿಲಯಬಿಲಿಟಿ, ರಿಟರ್ನ್ ಪಾಲಿಸಿ ಮತ್ತು ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಅನ್ನ ಪರಿಶೀಲಿಸಿ. ಕಸ್ಟಮರ್ ಗೆ ಪ್ರಾಡಕ್ಟ್ಸ್ ತೋರಿಸಿ. ಆರ್ಡರ್ ತೆಗೆದುಕೊಳ್ಳುವ ಮುನ್ನ ಡೆಲಿವರಿ ಚಾರ್ಜ್, ರಿಟರ್ನ್ ಕಂಡೀಷನ್ಸ್ ಮುಂತಾದವುಗಳನ್ನ ಸ್ಪಷ್ಟವಾಗಿ ತಿಳಿಸಿ. ಐದನೆಯದು ಲೋಕಲ್ ಸ್ನಾಕ್ಸ್ ಬಿಸ್ನೆಸ್. ನಿಮ್ಮ ಊರಿನಲ್ಲಿ ಜನರಿಗೆ ಇಷ್ಟವಾಗುವ ಒಂದು ವಿಶೇಷ ಸ್ನಾಕ್ಸ್ ಅಥವಾ ಫುಡ್ ಐಟಮ್ಸ್ ಇದ್ದರೆ ಅದನ್ನೇ ಬಿಸ್ನೆಸ್ ಆಗಿ ಮಾಡ್ಕೊಳ್ಬಹುದು. ಇಲ್ಲಿ ದೊಡ್ಡ ಮೆನ್ಯೂ ಮಾಡುವ ಮೊದಲು ಒಂದೆರಡು ಸಿಗ್ನೇಚರ್ ಪ್ರಾಡಕ್ಟ್ಸ್ ನಿಂದ ಶುರು ಮಾಡುವುದು ಉತ್ತಮ. ಉದಾಹರಣೆಗೆ ಒಂದು ಸ್ಪೆಷಲ್ ಸ್ನಾಕ್ಸ್ ಅಥವಾ ಈವ್ನಿಂಗ್ ಫುಡ್ ಐಟಮ್ಸ್ ಮೊದಲು ಸ್ಮಾಲ್ ಕ್ವಾಲಿಟಿಯಲ್ಲಿ ತಯಾರಿಸಿ ಕಸ್ಟಮರ್ ಗೆ ಕೊಡಿ. ಅವರ ಫೀಡ್ಬ್ಯಾಕ್ ಪಡೆದುಕೊಳ್ಳಿ. ನಂತರ ಡಿಮ್ಯಾಂಡ್ ಹೆಚ್ಚಾದರೆ ಕ್ವಾಲಿಟಿ ಹೆಚ್ಚಿಸಬಹುದು. ಇಲ್ಲಿ ಟೇಸ್ಟ್ ಮಾತ್ರವಲ್ಲ, ಹೈಜೀನ್, ಪ್ಯಾಕಿಂಗ್, ಪ್ರೈಸಿಂಗ್ ಮತ್ತು ಟೈಮ್ ಡೆಲಿವರಿ ಕೂಡ ಬಹಳ ಮುಖ್ಯ. ಬಿಸ್ನೆಸ್ ಶುರು ಮಾಡೋಕು ಮುಂಚೆ ಈ 5 ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ಮೊದಲನೆಯದು, ನನ್ನ ಪ್ರಾಡಕ್ಟ್ಸ್ ಯಾರಿಗೆ ಬೇಕು? ಎರಡನೆಯದು, ಅವರು ಇದನ್ನ ಯಾಕೆ ಖರೀದಿ ಮಾಡ್ತಾರೆ? ಮೂರನೆಯದು, ನನ್ನ ಪ್ರಾಡಕ್ಟ್ಸ್ ಗೆ ಸರಿಯಾದ ಸೆಲ್ಲಿಂಗ್ ಪ್ರೈಸ್ ಎಷ್ಟು? ನಾಲ್ಕನೆಯದು, ಪ್ರತಿ ಪ್ರಾಡಕ್ಟ್ಸ್ ನಲ್ಲಿ ನಿಜವಾದ ಪ್ರಾಫಿಟ್ ಎಷ್ಟು? ಐದನೆಯದು, ಕಸ್ಟಮರ್ ಮತ್ತೆ ನನ್ನಿಂದ ಖರೀದಿ ಮಾಡುವಂತೆ ನಾನು ಏನ್ ಮಾಡಬೇಕು? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ದರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ರಿಸರ್ಚ್ ಮಾಡಿ. ಬಿಸ್ನೆಸ್ ನಲ್ಲಿ ಮಾಡಬಾರದಾದ 4 ತಪ್ಪುಗಳು. ಮೊದಲನೆಯದು, ಮೊದಲು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಎರಡನೆಯದು, ಮಾರಾಟವಾಗುತ್ತದೆ ಅಂತ ಗೊತ್ತಿಲ್ಲದೆ ತುಂಬಾ ಸ್ಟಾಕ್ ಮಾಡಬೇಡಿ. ಮೂರನೆಯದು, ಪ್ರಾಫಿಟ್ ಲೆಕ್ಕ ಹಾಕದೆ ಪ್ರೈಸ್ ಫಿಕ್ಸ್ ಮಾಡಬೇಡಿ. ನಾಲ್ಕನೆಯದು, ಕಸ್ಟಮರ್ ಫೀಡ್ಬ್ಯಾಕ್ ಅನ್ನ ಇಗ್ನೋರ್ ಮಾಡಬೇಡಿ. ಮೊದಲ ಹಂತದಲ್ಲಿ ನಿಮ್ಮ ಗುರಿ ದೊಡ್ಡ ಪ್ರಾಫಿಟ್ ಮಾಡುವುದು ಮಾತ್ರ ಆಗಿರಬಾರದು. ಮೊದಲು ಕಸ್ಟಮರ್ ನ ಟ್ರಸ್ಟ್ ಗಳಿಸಿ. ನಿಮ್ಮ ಪ್ರಾಡಕ್ಟ್ಸ್ ಚೆನ್ನಾಗಿ ಇದೆ ಅನ್ನೋ ಹೆಸರು ಬಂದರೆ ನಂತರ ಬಿಸ್ನೆಸ್ ಅನ್ನು ನಿಧಾನವಾಗಿ ಎಕ್ಸ್ಪೆಂಡ್ ಮಾಡಬಹುದು. ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ
ರಿಸರ್ಚ್ ಮಾಡಿ. ಸ್ನೇಹಿತರೆ, ಬಿಸ್ನೆಸ್ ಶುರು ಮಾಡಲು ಕೋಟಿ ರೂಪಾಯಿ ಬೇಕನ್ನೋದು ತಪ್ಪು ಕಲ್ಪನೆ. ಕೆಲವು ಬಿಸ್ನೆಸ್ ಗಳನ್ನ ಸಣ್ಣ ಮಟ್ಟದಲ್ಲಿ ಆರಂಭಿಸಿ ಕಸ್ಟಮರ್ ರೆಸ್ಪಾನ್ಸ್ ನೋಡಿಕೊಂಡು ನಿಧಾನವಾಗಿ ಬೆಳೆಸಬಹುದು. ಆದ್ರೆ ಇದರಲ್ಲಿ ತಿಂಗಳಿಗೆ ಇಷ್ಟು ಹಣ ಖಚಿತವಾಗಿ ಬರುತ್ತದೆ ಅಂತ ಯಾರಾದರೂ ಹೇಳಿದರೆ ಅದನ್ನ ತಕ್ಷಣ ನಂಬಬೇಡಿ. ಯಾವ ಬಿಸ್ನೆಸ್ಗೂ ಗ್ಯಾರಂಟೆಡ್ ಇನ್ಕಮ್ ಇರುವುದಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್, ಲೊಕೇಶನ್, ಪ್ರೊಡಕ್ಟ್ಸ್ ಕ್ವಾಲಿಟಿ, ಕಸ್ಟಮರ್ ಡಿಮ್ಯಾಂಡ್ ಮತ್ತು ನಿಮ್ಮ ಕೆಲಸದ ಮೇಲೆ ಫಲಿತಾಂಶ ಬದಲಾಗುತ್ತದೆ. ಆದ್ದರಿಂದ ಮೊದಲು ಸಣ್ಣದಾಗಿ ಶುರು ಮಾಡಿ, ಮಾರ್ಕೆಟ್ ಟೆಸ್ಟ್ ಮಾಡಿ, ಕಸ್ಟಮರ್ ಫೀಡ್ಬ್ಯಾಕ್ ತೆಗೆದುಕೊಳ್ಳಿ, ನಂತರ ಬಿಸ್ನೆಸ್ ಬೆಳೆಸಿ. ನಿಮಗೆ 5ರಲ್ಲಿ ಯಾವ ಬಿಸ್ನೆಸ್ ಇಷ್ಟ ಆಯಿತು? 1, 2, 3, 4 ಅಥವಾ 5 ಇವುಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ. ಇಂತಹ ಬಿಸ್ನೆಸ್ ಐಡಿಯಾಸ್ ಗಳಿಗಾಗಿ ನಮ್ಮ ನಿತ್ಯ ಕರ್ನಾಟಕ ಟಿವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.